ಇನ್ನು 625ಕ್ಕೆ 625 ಅಂಕವನ್ನ ಪಡೆದುಕೊಂಡಿರುವಂತಹ ಉಡುಪಿಯ ಪ್ರೀತಂ ನಮ್ಮ ಜೊತೆ ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರೀತಂ. ನಮಸ್ತೆ ಮ್ಯಾಮ್. 625ಕ್ಕೆ 625 ಅಂಕ ಪಡೆದುಕೊಂಡಿದ್ದೀರಾ. ಎಕ್ಸ್ಪೆಕ್ಟ್ ಮಾಡಿದ್ರಾ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಳ್ತೀರಾ ಅಂತ? ಇಲ್ಲ, ಔಟ್ ಆಫ್ ಔಟ್ ಸ್ವಲ್ಪ ಆದ್ರೂ ಎಲ್ಲೋ ಒಂದ್ ಕಡೆ ಒಂಚೂರು ಇದಿತ್ತು ಅಂದ್ರೆ ಬರಬಹುದು ಇಲ್ಲ ಬರ್ದೇ ಇರ್ಬೋದು ಅಂತ. ಓವರ್ ಆಲ್ 620 ಅಬವ್ ಬರುತ್ತೆ ಅಂತ ಒಂದು ಹೋಪ್ಸ್ ಇದ್ದಿತ್ತು. ಓಕೆ, ಅದೇ. ಸೊ ಎಷ್ಟು ಖುಷಿ ಆಗ್ತದೆ ಔಟ್ ಆಫ್ ಔಟ್ ಅಂತೂ ಬಂದಿದ್ದೀರಾ. ಮನೇಲಿ ಎಷ್ಟು ಖುಷಿ ಆಗ್ತದೆ? ಅಪ್ಪ ಅಮ್ಮ ಏನ್ ಹೇಳ್ತಿದ್ದಾರೆ? ಅಪ್ಪ ಅಮ್ಮನಿಗೆ ಅಂದ್ರೆ ಮೊದ್ಲಿಂದ ಒಂದು ಕನ್ಸಿತ್ತು 625 ಬರ್ಬೇಕು ಅಂತ. ಹಾ, ಅವರಿಗೆ ತುಂಬಾ ಖುಷಿ ಆಗಿದೆ. ಹೌದು, ಅದೇ ತುಂಬ ಎಲ್ಲ ರಿಲೇಟಿವ್ಸ್ ಎಲ್ಲ ಕಾಲ್ ಮಾಡಿದ್ರು, ತುಂಬಾ ಥ್ಯಾಂಕ್ಸ್ ಹೇಳಿದ್ರು, ಅದೇ ಕಾಂಗ್ರೆಸ್ ಹೇಳಿದ್ರು. ಹಾ, ಅದೇ ಮಾತಾಡೋಕೆ ಒಂಥರ ನರ್ವಸ್ ಆಗ್ತಿದೆ. ಅಲ್ಲ ನೀವು ಅಲ್ಲ ಎಕ್ಸಾಮ್ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ನರ್ವಸ್ನೆಸ್ ಇದ್ದಿದ್ರೆ ಒಪ್ಕೊಳ್ಬೋದಿತ್ತು. ಇವಾಗ 625ಕ್ಕೆ 625 ತಗೊಂಡ್ಮೇಲೂ ಮಾತಾಡೋದಕ್ಕೆ ನರ್ವಸ್. ಎಷ್ಟು ಖುಷಿಯಾಗಿ ಮಾತಾಡ್ಬೇಕು ಪ್ರೀತಂ ನೀವು. ಯಾಕೆ ಒಂಥರ ಹೌದು ಇಲ್ಲೂ ಏನೋ ಅಂತ ಅರ್ಥ ಆಗ್ತದೆ. ನೀವು ಅಷ್ಟೊಂದು ಔಟ್ ಆಫ್ ಔಟ್ ತಗೊಂಡಿರೋದಕ್ಕೆ ಆ ಖುಷಿಯಲ್ಲಿ ಮಾತು ಬರ್ತಿಲ್ಲ ಅನ್ಸುತ್ತೆ. ನೀವು ದಿನನಿತ್ಯ ಎಷ್ಟು ಅವರ್ ಓದ್ತಾ ಇದ್ರಿ ಪ್ರೀತಂ? ಹೇಗಿತ್ತು ನಿಮ್ ರುಟೀನ್? ದಿನನಿತ್ಯ ಅಂದ್ರೆ ನಾನು ಫಸ್ಟ್ ಆಫ್ ಆಲ್ ನಮ್ಮ ಟೀಚರ್ಸ್ ಮತ್ತೆ ನಮ್ಮ ಮ್ಯಾನೇಜ್ಮೆಂಟ್ ಥ್ಯಾಂಕ್ಸ್ ಹೇಳ್ಬೇಕು. ಎಸ್ಪೆಷಲಿ ನಮ್ಮ ಶಮಿತಾ ಮ್ಯಾಮ್ ಮತ್ತೆ ವೈಶಾಲಿ ಮ್ಯಾಮ್ ಅವರು. ಯಾಕಂದ್ರೆ ಅವರು ನಂಗೆ ಫುಲ್ ಒಂಥರ ಪ್ಲಾನ್ ಹೇಳಿದ್ರು, ಹೇಗ್ ಮಾಡ್ಬೇಕು ಅಂದ್ರೆ ಹೇಗ್ ಓದ್ಬೇಕು, ಆ ಒಂದು ಸ್ಟ್ರಕ್ಚರ್ ಒಂದು ಕೊಟ್ಟು ಅದನ್ನ ನಾನು ಕರೆಕ್ಟ್ ಆಗಿ ಫಾಲೋ ಮಾಡಿದ್ದೆ. ಅಂದ್ರೆ ನಾನೀಗ ಮನೆಗೆ ಹೋದ್ಮೇಲೆ ಫಸ್ಟ್ ರಿವೈಸ್ ಮಾಡ್ಕೊಂತಿದ್ದೆ. ಅಂದ್ರೆ ಕ್ಲಾಸ್ ಅಲ್ಲಿ ಏನೆಲ್ಲ ಹೇಳಿದ್ದು ಅದೆಲ್ಲ ರಿವೈಸ್ ಮಾಡ್ಕೊಂತಿದ್ದೆ. ಹೋಮ್ವರ್ಕ್ ಏನಿದ್ರು ಹೋಮ್ವರ್ಕ್ ಮಾಡ್ತಿದ್ದೆ. ಅದಾದ್ಮೇಲೆ ಡೈಲಿ ಒಂದು ಗೋಲ್ ಸೆಟ್ ಇರ್ತಿತ್ತು ನಂದು, ಒಂದು ಈ ದಿನ ನಾನು ಇಂತಿಷ್ಟು ಮುಗಿಸ್ಬೇಕು ಅಂತ. ಅದ್ರ ಪ್ರಕಾರ ಫಾಲೋ ಮಾಡ್ತಿದ್ದೆ. ಮತ್ತು ಪರ್ ಡೇ ಸಂಡೇ ಹಾಲಿಡೇ ಇದ್ದಾಗ ಆ ಹೋಲ್ ವೀಕ್ ಏನೆಲ್ಲ ಓದಿದ್ದೇನೋ ಅದನ್ನ ರಿವೈಸ್ ಮಾಡೋದು ಹೀಗೆಲ್ಲ ಮಾಡ್ತಿದ್ದೆ. ಅಂದ್ರೆ ಪರ್ ಡೇ ಅಂತ ಲೆಕ್ಕ ಮಾಡೋದಿಲ್ಲ ಎಷ್ಟು ಅವರ್ ಅಂತ, ಬಟ್ ಓದೋದು. ಈಗ ಅಂದ್ರೆ ತುಂಬಾ ಬ್ರೈಟ್ ಸ್ಟೂಡೆಂಟ್ಸು ಅಥವಾ ತುಂಬಾ ಸ್ಮಾರ್ಟ್ ಸ್ಟೂಡೆಂಟ್ಸು ಈ ರೀತಿಯ ಮಾರ್ಕ್ಸ್ ತಗೊಳ್ಳೋರು ಓದೋದ್ ಬಿಟ್ಟು ಬೇರೆ ಏನು ಮಾಡಲ್ಲ, ಯಾವ್ದೇ ಆಕ್ಟಿವಿಟೀಸ್ ಅಲ್ಲಿ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ ಅಂತ ಹೇಳ್ತಾರೆ. ನೀವು ಹಾಗೆ ಇದ್ರಾ? ಬರೀ ಓದೋದ್ ಬಿಟ್ಟು ಬೇರೆ ಯಾವ ಆಕ್ಟಿವಿಟೀಸ್ ಅಲ್ಲೂ ಇಂಟ್ರೆಸ್ಟ್ ಇರ್ಲಿಲ್ವಾ? ನಾನು ಅಂದ್ರೆ SLC ಸ್ಟಾರ್ಟ್ ಆಗುವಾಗ ನಂಗೆ ಅದೇ ಇತ್ತು. ಯಾಕಂದ್ರೆ 625 ಹುಡುಗ ಅಂದ್ರೆ ಏನು ಮಾಡ್ಲೇಬಾರ್ದು ಅಂತ ನನ್ಗೆ ಅನಿಸಿಕೆ ಇತ್ತು ಆಕ್ಚುಲಿ. ಬಟ್ ನಾನು ಮತ್ತೆ ನಮ್ಮ ಮದರ್ ತೆರೇಸಾ ಸ್ಕೂಲಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವರೇ ನನ್ನ ಅಂದ್ರೆ ಪ್ರೇರೇಪಿತ್ತು. ಅಂದ್ರೆ ಇತರ ಆಕ್ಟಿವಿಟೀಸ್ಗೆ ಜಾಯ್ನ್ ಆಗು. ನಾನು ಖೋಖೋ ಮ್ಯಾಚಿಗೆ ಹೋಗಿದ್ದೇನೆ ಈ ವರ್ಷ. ಅದರಲ್ಲಿ ಹೋಯ್ತು, ಅದೇ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಖೋಖೋ ಮ್ಯಾಚ್. ಮತ್ತೆ ನಮ್ಮ ಸ್ಟೇಟ್ ಲೆವೆಲ್ ಪ್ರತಿಭಾ ಕಾರಂಜಿಯಲ್ಲಿ ಫಸ್ಟ್ ಬಂದಿದ್ದೇನೆ ಪ್ರಶ್ನೆಯಲ್ಲಿ. ಹಾಗೂ ಈ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಸಲ ಜಾಯ್ನ್ ಮಾಡಿದ್ದೇನೆ. ಅಂದ್ರೆ ಅದೇ ಸ್ಮಾರ್ಟ್ ಸ್ಟೂಡೆಂಟ್ಸ್ ಯಾರು ಇತರ ಆಕ್ಟಿವಿಟೀಸ್ ಅಲ್ಲಿ ಇರಬಾರ್ದು ಅಂತ ಏನಿಲ್ಲ. ಅವ್ರವ್ರ ಮೇಲೆ ಡಿಪೆಂಡ್ ಯಾವ ತರ ಅಂತ. ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ? ಏನ್ ಓದ್ಬೇಕು ಅಂತ ಅನ್ಕೊಂಡಿದ್ರ? ಮುಂದೆ ನಾನು PUC ಯಲ್ಲಿ JEE ಬರಿಬೇಕಂತ ಮಾಡಿದ್ದೇನೆ. ನೋಡ್ಬೇಕು ಏನೆಲ್ಲ ಆಗುತ್ತೆ ಅಂತ. ಈಗ ಎಕ್ಸಾಮ್ ಅಂತ ಬಂದಾಗ ಯೂಶಲಿ ಇವಾಗೆಲ್ಲ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಆ ಕಡೆ ಡೈವರ್ಟ್ ಆಗ್ತಾರೆ. ಈ ರೀತಿ ಮಾರ್ಕ್ಸ್ ಪಡ್ಕೊಳ್ಳೋದಕ್ಕೆ ಏಕಾಗ್ರತೆ ತುಂಬಾ ಇಂಪಾರ್ಟೆಂಟ್. ಸೊ ನೀವು ಯಾವ್ದೇ ಡೈವರ್ಷನ್ಸ್ ಆಗದೆ ಇರೋ ತರ ಹೇಗೆ ಫೋಕಸ್ ಮಾಡ್ತಿದ್ರಿ ಸ್ಟಡೀಸ್ ಅಲ್ಲಿ? ನನಗೂ ಮೊದಲಿಂದ ಅಷ್ಟೇನು ಇರ್ಲಿಲ್ಲ ಸೋಷಿಯಲ್ ಮೀಡಿಯಾ. ಆದ್ರೂ ಸ್ವಲ್ಪ ಏನೋ ಅಡಿಕ್ಷನ್ ಇದ್ದಿತ್ತು ಅದು ಆಕ್ಚುಲಿ. ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದ್ರು ಸಹ ಈ ಓದೋದಕ್ಕೇನೆ ಯೂಸ್ ಮಾಡ್ತಿದ್ದೆ ಮೊದಲಿಂದನು. ಸ್ವಲ್ಪ ಏನಿದ್ರು ಸಹ ನಾನು ಮೊಬೈಲ್ನ ಆಫ್ ಮಾಡಿ ಬದಿಗಿಟ್ಬಿಡ್ತಿದ್ದೆ. ಮತ್ತು ಅದೇ ಕೆಲವೊಮ್ಮೆ ಆಗುತ್ತೆ, ಅದು ನಮಗೂ ಸಹ ಡಿಸ್ಟ್ರಾಕ್ಷನ್ ಒಂದು ಆಗುತ್ತೆ. ಆದ್ರೆ ಅಲ್ಲಿಂದ ಮತ್ತೆ ಹಿಂದೆ ಬಂದು ಮತ್ತೆ ಪುನಃ ಮೊಬೈಲ್ ಅನ್ನು ಸೈಡ್ಗೆ ಇಟ್ಟು ಕೂತ್ಕೊಂಡು ಅಂದ್ರೆ ಒಟ್ಟಿನಲ್ಲಿ ಕೂತ್ಕೊಳ್ಬೇಕಷ್ಟೇ. ಓದೋ ಟ್ರೈ ಮಾಡ್ಬೇಕು, ಏನೇ ಡಿಸ್ಟ್ರಾಕ್ಷನ್ಸ್ ಆದ್ರೂ ಸಹ. ಇಂತಿಷ್ಟು ಅದೇ ಏನಾಗುತ್ತೆ ಅಂದ್ರೆ ನಾವು ಆ ತರ ದಿನ ಕೂತ್ಕೊಂಡು ಅದೇ ಡಿಸ್ಟ್ರಾಕ್ಷನ್ಸ್ ಇಂದ ಸುಮ್ಮನೆ ಅಂದ್ರೆ ಅಕಸ್ಮಾತ್ ನಾವು ಓದೋಕೆ ಆಗ್ಲಿಲ್ಲ ಅಂದ್ರೂ ಸಹ ಕ್ರಮೇಣ ನಮ್ಗೆ ಅಂದ್ರೆ ಅದು ಹ್ಯಾಬಿಟ್ ಆಗಿಬಿಡುತ್ತೆ. ಅದೇ ಒಂದು ಹ್ಯಾಬಿಟ್ ಆಗಿ ನಾವು ಆಟೋಮೆಟಿಕ್ ಆಗಿ ನಮ್ಗೆ ಇಂಟ್ರೆಸ್ಟ್ ಹೆಚ್ಚುತ್ತದೆ ಓದೋದ್ರಲ್ಲಿ. ಈಗ ತುಂಬಾ ಜನ ವಿದ್ಯಾರ್ಥಿಗಳಿಗೆ ಏನಾಗ್ಬಿಡುತ್ತೆ ಅಂದ್ರೆ ಎಕ್ಸಾಮ್ ಅನ್ನೋ ಟೆನ್ಷನ್ಗೆ ಮಾರ್ಕ್ಸ್ ತುಂಬಾ ಕಮ್ಮಿ ತಗೊಂಡ್ಬಿಡ್ತಾರೆ. ಎಕ್ಸಾಮ್ ಬರೆಯೋ ಟೈಮಲ್ಲಿ ತುಂಬಾ ಸ್ಟ್ರೆಸ್ ಆಗ್ಬಿಡ್ತಾರೆ. ಇವಾಗ ನೀವಂತೂ ತುಂಬಾ ಚೆನ್ನಾಗಿ ಎಕ್ಸಾಮ್ನ ಹ್ಯಾಂಡಲ್ ಮಾಡಿದ್ರೆ, ಸೊ ಹಾಗಾಗಿ 625ಕ್ಕೆ 625 ಅಂಕ ಕೂಡ ಬಂದಿದೆ. ಸೊ ಮುಂದಿನ ವರ್ಷ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳು, ಈಗ ನಿಮ್ಮ ಜೂನಿಯರ್ಸ್, ಈ ಸ್ಟ್ರೆಸ್ ತಗೋಬಾರ್ದು, ಸ್ಟ್ರೆಸ್ ಇಲ್ಲದೆ ಎಕ್ಸಾಮ್ ಬರೀಬೇಕು ಅನ್ನೋದಕ್ಕೆ ಏನ್ ಸಜೆಷನ್ಸ್ ಕೊಡ್ತೀರಾ ಅವ್ರಿಗೆ? ನನಗೂ ಸಹ ಅಂದ್ರೆ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಇದಿತ್ತು ಟೆನ್ಷನ್ ಏನಾಗುತ್ತೋ ಅಂತ. ಆದ್ರೆ ನಮ್ಮ ಅಪ್ಪ ಯಾವಾಗೂ ಹೇಳೋರು, ಏನ್ ಬೇಕಾದ್ರೂ ಬರೀ, ನಿಮ್ ಟ್ಯಾಲೆಂಟ್ ಇರುತ್ತಲ್ಲ, ಮಾರ್ಕ್ ಏನೇ ಬರ್ಲಿ, ನಿನ್ ಗೊತ್ತಿದ್ದಷ್ಟು ಬರೀ, ಏನೇ ಮಾರ್ಕ್ ಬಂದ್ರು ಸಹ ನೀನ್ ಏನು ಓದಿದೆ ನಿನ್ ಜೊತೆಗೆ ಇರುತ್ತಲ್ಲ ಅಂತ ಹೇಳ್ತೇವೆ. ಅದರಿಂದ ನನಗೆ ಒಂದು ಕಾನ್ಫಿಡೆನ್ಸ್ ಬರ್ತಿತ್ತು. ಏನೇ ಆಗ್ಲಿ ಒಂದು ಅದೇ ಟೆನ್ಷನ್ ತಗೊಂತಿದ್ದೀನಿ. ನಮ್ಮ ಶಾಲೆಯವರು ಸಹ ತುಂಬಾ ಮೆಂಟಲಿ ಸಪೋರ್ಟ್ ಸಹ ಕೊಡ್ತಿದ್ರು. ಅದೇ ನೀವು ಓದಿದ್ದೀರಾ ಅಂದ್ರೆ ಚೆನ್ನಾಗಿ ಬರೀತೀರಾ ಅಷ್ಟೇ, ಟೆನ್ಷನ್ ತಗೊಳ್ಳೋಂಥದ್ದು ಏನಿಲ್ಲ.
ಸೂಪರ್. ಥ್ಯಾಂಕ್ ಯು ಸೋ ಮಚ್ ಪ್ರೀತಮ್, ನ್ಯೂಸ್ ಫಸ್ಟ್ ಜೊತೆ ಮಾತನಾಡೋದಕ್ಕೆ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ನಿಮ್ಮಂಗೆ. ಥ್ಯಾಂಕ್ ಯು ಮ್ಯಾಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.